ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋಲಿ ಹನುಮಾನ್ ಚಾಲೀಸನಲ್ಲಿರುವ ಮುಖ್ಯವಾದ ಸಂದೇಶಗಳನ್ನು ತಿಳಿದುಕೊಳ್ಳೋಣ. ಹನುಮಾನ್ ಚಾಲೀಸನ್ನು ತುಳಸಿದಾಸರು 40 ಶ್ಲೋಕಗಳ ರೂಪದಲ್ಲಿ ರಚಿಸಿದ್ದಾರೆ. ಹನುಮಂತ ಎಂದರೆ ಶುದ್ಧ ಮನಸ್ಸಿನ ಸಂಕೇತ. ಚಾಲೀಸ್ ಎಂದರೆ 40 ಶ್ಲೋಕಗಳು. ಇದರಲ್ಲಿ ಮುಖ್ಯವಾಗಿ ಹನುಮಂತನ ಅಪಾರ ಶಕ್ತಿ, ಭಕ್ತಿ, ವಿನಯ, ಧೈರ್ಯ, ಸೇವೆ, ಜ್ಞಾನ ಮತ್ತು ಸಂಪೂರ್ಣ ಶರಣಾಗತಿಯನ್ನು ತಿಳಿಸಿದ್ದಾರೆ. ಹನುಮಂತನ ತಾಯಿ ಅಂಜನಾದೇವಿ, ತಂದೆ ವಾಯುದೇವ. ಇದು ಮನುಷ್ಯನ ಜೀವನವನ್ನು ಅಜ್ಞಾನದಿಂದ ಜ್ಞಾನಕ್ಕೆ, ಭಯದಿಂದ ಧೈರ್ಯಕ್ಕೆ, ಅಹಂಕಾರದಿಂದ ವಿನಯಕ್ಕೆ ಮತ್ತು ಜೀವಭಾವದಿಂದ ಪರಮಾತ್ಮ ಭಾವಕ್ಕೆ ಕರೆದೊಯ್ಯುವ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿದೆ. ಹನುಮಾನ್ ಚಾಲೀಸಲ್ಲಿ ನಾವು ಮುಖ್ಯವಾಗಿ ನಮ್ಮನ್ನು ನಾವು ದೈವತ್ವದ ಕಡೆಗೆ ಕರೆದುಕೊಂಡು ಹೋಗೋದಕ್ಕೆ ಒಳ್ಳೆ ಮಾರ್ಗದರ್ಶನ. ಈಗ ನಾವು ಹನುಮಾನ್ ಚಾಲೀಸಲ್ಲಿರುವ ಪ್ರಮುಖ ಸಂದೇಶವನ್ನು ನೋಡೋಣ. ಮೊದಲನೇದು, ಗುರುವೇ ಜ್ಞಾನದ ಬಾಗಿಲು. ಹನುಮಾನ್ ಚಾಲೀಸನ್ನು ಮೊದಲು ಗುರುಸ್ಮರಣೆಯಿಂದ ಆರಂಭ ಮಾಡ್ತಾರೆ. ಏಕೆಂದರೆ ಜ್ಞಾನ ಪಡಿಬೇಕು ಅಂದರೆ ಗುರುವೇ ಮಾರ್ಗದರ್ಶನ. ಹೇಗೆ ಕತ್ತಲೆಯನ್ನು ದೂರ ಮಾಡಲು ದೀಪ ಬೇಕೋ ಹಾಗೆ ನಮ್ಮಲ್ಲಿರುವ ಅಜ್ಞಾನವನ್ನು ದೂರ ಮಾಡಲು ಗುರು ಬೇಕು. ಅದಕ್ಕೆ ಗುರುವಿಗೆ ಮೊದಲ ವಂದನೆಯನ್ನು ಮಾಡ್ತಾ ಆರಂಭ ಮಾಡಿದ್ದಾರೆ. ಸೆಕೆಂಡ್ ಒನ್ನು, ವಿನಯವೇ ನಿಜವಾದ ಮಹತ್ವ. ಹನುಮಂತನಿಗೆ ಅಪಾರ ಶಕ್ತಿ ಇತ್ತು. ಆತ ಸಮುದ್ರವನ್ನು ದಾಟಿದ, ಲಂಕೆಯನ್ನು ಸುಟ್ಟನು, ಸಂಜೀವಿನಿ ತಂದನು. ಆದರೂ ನಾನು ಮಾಡಿದೆ ಅಂತ ಭಾವನೆ ಎಲ್ಲೂ ಇಲ್ಲ, ಅಹಂಕಾರವೇ ಅನ್ನೋದೇ ಇಲ್ಲ. ಹನುಮಂತ ಯಾವಾಗಲೂ ಹೇಳ್ತಾನೆ, ನಾನೆಲ್ಲ ಕೆಲಸವನ್ನು ಶ್ರೀರಾಮನ ಕೃಪೆಯಿಂದ ಮಾಡ್ತಾಯಿದ್ದೀನಿ ಅನ್ನೋ ಭಾವನೆಯಿಂದ ಎಲ್ಲವನ್ನ ಮಾಡ್ತಾನೆ. ನಾವು ಅಷ್ಟೇ, ಯಶಸ್ಸು ಬಂದಾಗ ಅಹಂಕಾರ ಬೇಡ, ಕೃತಜ್ಞತೆ ಇರಲಿ ಅಂತ ತಿಳ್ಕೊಬೋದು. ಥರ್ಡ್ ಒನ್ನು, ಭಕ್ತಿಯೇ ಸಂಪೂರ್ಣ ನಂಬಿಕೆ. ಭಕ್ತಿ ಎಂದರೆ ದೇವರ ಹೆಸರು ಪೂಜೆ ಮಾಡೋದು ಮಾತ್ರ ಅಲ್ಲ, ನಾವು ಸಂಪೂರ್ಣ ನಂಬಿಕೆ ವಿಶ್ವಾಸವನ್ನು ದೇವರ ಮೇಲೆ ಇಟ್ಟು ದೇವರು ನೋಡಿಸಿರುವ ಸತ್ಯದ ದಾರಿಯಲ್ಲಿ ನಡೆಯೋದು. ಯಾರಿಗಾದ್ರೂ ಕಷ್ಟ ಬಂದರೆ ದೇವರ ಧರ್ಮವನ್ನು ಬಿಡದೆ ಹೆಲ್ಪ್ ಮಾಡುವುದು, ಇದೆಲ್ಲ ನಿಜವಾದ ಭಕ್ತಿ. 4ನೇ ಸಂದೇಶ, ನಿಸ್ವಾರ್ಥ ಸೇವೆಯೇ ಶ್ರೇಷ್ಠ ಪೂಜೆ. ಹನುಮಂತ ಯಾವುದೇ ಕೆಲಸ ಮಾಡಲಿ ಪ್ರತಿಫಲಕ್ಕಾಗಿ ಆಸೆ ಪಡ್ತಾ ಇರಲಿಲ್ಲ. ಆತ ಎಲ್ಲ ಕೆಲಸವನ್ನು ಶ್ರೀರಾಮನ ಸೇವೆ ಅಂತ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಮಾಡ್ತಾನೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ನಿಸ್ವಾರ್ಥ ಸೇವೆ ಅಂದ್ರೇ ಮಾನವೀಯತೆ, ಹ್ಯುಮ್ಯಾನಿಟಿ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಾವು ಈ ಜೀವನವನ್ನು ಕಳೆಯೋದೇ ನಿಜವಾದ ಸೇವೆ. 5ನೇದು, ನಿಜವಾದ ಶತ್ರು ನಮ್ಮೊಳಗಿದ್ದಾನೆ. ರಾಮಾಯಣದಲ್ಲಿ ರಾವಣ, ಕುಂಭಕರ್ಣ ಎಲ್ಲರನ್ನ ಸೂಚಿಸ್ತಾರೆ. ಇವರೆಲ್ಲ ಹೊರಗೆ ಕಾಣುವ ವ್ಯಕ್ತಿಗಳು. ಆದರೆ ಆಧ್ಯಾತ್ಮಿಕವಾಗಿ ರಾವಣ ಎಂದರೆ ನಮ್ಮ ಒಳಗಿರುವ ಅಹಂಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಇದೇ ನಿಜವಾದ ಶತ್ರುಗಳು. ಇವುಗಳನ್ನು ಗೆದ್ದವನೇ ನಿಜವಾದ ವೀರ, ಆತನೇ ಹನುಮಂತ. 6ನೇ ಸಂದೇಶ, ಶಕ್ತಿಯನ್ನು ಒಳ್ಳೆಯದಕ್ಕೆ ಬಳಸಬೇಕು. ಹನುಮಂತನು ತನ್ನ ಬಲವನ್ನು ಎಂದಿಗೂ ಸ್ವಾರ್ಥಕ್ಕಾಗಿ ಬಳಸಲಿಲ್ಲ. ಹಾಗೆ ನಾವು ನಮ್ಮ ಜೀವನದಲ್ಲಿ ನಮಗೆ ಬಂದಿರುವ ಜ್ಞಾನ, ಹಣ, ಸಮಯ, ನಮ್ಮ ಸಾಮರ್ಥ್ಯವನ್ನು ಲೋಕಹಿತಕ್ಕಾಗಿ ಬಳಕೆ ಆಗಬೇಕು ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದು. 7ನೇ ಸಂದೇಶ, ಧೈರ್ಯ ಮತ್ತು ಆತ್ಮವಿಶ್ವಾಸ. ಹನುಮಂತನು ಅಸಾಧ್ಯವಾದ ಸಮುದ್ರವನ್ನು ದಾಟಿದ. ಅದು ಎಷ್ಟು ಅಗಲ ದೊಡ್ಡದಾಗಿತ್ತು. ಆ ಅಪಾರ ಸಮುದ್ರವನ್ನು ದಾಟಿದ. ಹಾಗೆ ನಾವು ಜೀವನದಲ್ಲಿ ಏನೇ ಸಮಸ್ಯೆ ಬಂದ್ರೂ ಭಯ ಪಡದೆ ದೇವರ ಮೇಲೆ ನಂಬಿಕೆ, ವಿಶ್ವಾಸ ಮತ್ತು ಪ್ರಯತ್ನದೊಂದಿಗೆ ಮುಂದೆ ಸಾಗಬೇಕು. 8ನೇದು, ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ. ಇಲ್ಲಿ ಹನುಮಂತನ ಮನಸ್ಸು ಎಷ್ಟು ಶುದ್ಧ ಮತ್ತು ಪವಿತ್ರವಾಗಿತ್ತು ಅಂತ ಆತನ ಕ್ರಿಯೆಗಳಲ್ಲಿ ತಿಳಿಯುತ್ತೆ.
ನಾವು ದಿನ ಹೊರಗಿನ ದೇಹ ಶುದ್ಧಿ ಮಾಡ್ಕೊಳ್ತಾ ಇದ್ದೀವಿ, ಆದರೆ ಒಳಗಿನ ಮನಸ್ಸನ್ನು ಶುದ್ಧಿ ಮಾಡಿದಾಗ ಮಾತ್ರ ಆ ಪರಮಾತ್ಮ ನಮ್ಮಲ್ಲಿ ನೆಲೆಸುತ್ತಾನೆ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ರಾಗ ದ್ವೇಷ ಇಲ್ಲ ಅಂತಂದರೆ ಪರಮಾತ್ಮ ಬಂದು ನೆಲೆಸ್ತಾನೆ. 9ನೇ ಸಂದೇಶ, ದೇವರಿಗೆ ಅರ್ಪಿಸುವುದು. ಪ್ರತಿಯೊಂದು ಕೆಲಸವನ್ನು ನಾವು ದೇವರಿಗೆ ಅರ್ಪಣೆ ಮಾಡಬೇಕು. ಹನುಮಂತ ಅದನ್ನೇ ಜೀವನದ ಇಡೀ ನೋಡಿಸ್ತಾ ಇದ್ದಾನೆ. ಏನು, ಆತ ಮಾಡೋ ಪ್ರತಿಯೊಂದು ಕೆಲಸನೂ ಶ್ರೀರಾಮನಿಗಾಗಿ ಅಂತ ಮಾಡಿದ. ಆತನಿಗೆ ಹೆಸರು ಬೇಡ, ಪ್ರಶಂಸೆ ಬೇಕಾಗಿಲ್ಲ. ಇದು ನನ್ನ ದೇವರ ಕೆಲಸ ಅಂತ ಸಂಪೂರ್ಣ ಸಮರ್ಪಣಾ ಭಾವದಿಂದ ಮಾಡಿದ. ನಾವು ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೆಲಸವನ್ನು ಪರಮಾತ್ಮನಿಗೆ ಅರ್ಪಿಸಿ ಸಂಪೂರ್ಣ ಶರಣಾಗತಿಯಿಂದ ಮಾಡಬೇಕು. ಲಾಸ್ಟ್ 10ನೇ ಸಂದೇಶ, ಜೀವನದ ಪರಮ ಗುರಿ. ಪ್ರತಿಯೊಬ್ಬ ಮನುಷ್ಯನ ಜೀವನದ ಪರಮ ಗುರಿ ಏನು ಅಂದರೆ ಪರಮಾತ್ಮನನ್ನು ಸೇರೋದು. ಆದರೆ ನಾವು ಸಾಮಾನ್ಯವಾಗಿ ಈ ಲೋಕದ ಮಾಯಾಸ್ಥಿತಿಯಲ್ಲಿ ಸಿಲುಕಿ ಎಲ್ಲರೂ ಜೀವನದಲ್ಲಿ ಎಲ್ಲಿದ್ದೀವಿ, ಹಣ ಸಂಪಾದನೆ, ಮನೆ, ಉದ್ಯೋಗ, ಗೌರವ ಇವೆಲ್ಲವೇ ನನ್ನ ಜೀವನದ ಗುರಿ ಅಂತ ಸಾಗಿಸ್ತಾ ಇದ್ದೀವಿ. ಬೇಕು, ಎಲ್ಲವೂ ಬೇಕು, ಅದು ಸರ್ಟನ್ ಎಕ್ಸ್ಟೆಂಟ್, ಅಷ್ಟು ಮಾತ್ರಕ್ಕೆ ಅದನ್ನು ಉಪಯೋಗಿಸ್ಬೇಕು. ಅದಕ್ಕಿಂತ ಮುಂದೆ ಏನಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿರೋದೇ ಪರಮಾತ್ಮನನ್ನು ಸೇರೋದಕ್ಕೆ. ಅದನ್ನೇ ಈ ಹನುಮಾನ್ ಚಾಲೀಸಲ್ಲಿ ಹೇಳ್ತಾ ಇರೋದು. ಹನುಮಂತ ಹೇಗೆ ತನ್ನ ಹೃದಯದಲ್ಲಿ ಸೀತಾರಾಮನನ್ನು ಸ್ಥಾಪಿಸಿಕೊಂಡೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಪರಮಾತ್ಮನನ್ನು, ನಮ್ಮ ಇಷ್ಟ ದೇವತೆನ ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಹೋಗುವ ಸ್ಥಿತಿಗೆ ಹೋಗೋದೇ ಜೀವನದ ಪರಮ ಗುರಿ. ಹಾಗಾದರೆ ಹನುಮಾನ್ ಚಾಲೀಸ್ ನಮಗೇನನ್ನು ಸೂಚಿಸ್ತಾ ಇದೆ? ಹೊರಗಿನ ಹನುಮಂತನನ್ನು ಪೂಜಿಸುವುದರ ಜೊತೆಗೆ ನಮ್ಮೊಳಗಿನ ಹನುಮಂತನನ್ನು ಎಚ್ಚರಿಸ್ಕೋಬೇಕು ಅಂತ ತಿಳಿಸ್ತಾ ಇದೆ. ಅದಕ್ಕೆ ಹನುಮಂತನನ್ನು ಭಕ್ತಿ ಹನುಮಂತ, ಸೇವೆ ಹನುಮಂತ, ಧೈರ್ಯ ಹನುಮಂತ, ಜ್ಞಾನ ಹನುಮಂತ, ವಿನಯ ಹನುಮಂತ, ಸಮರ್ಪಣೆ ಹನುಮಂತ, ಈ ಎಲ್ಲ ಗುಣಗಳು ನಮ್ಮೊಳಗೆ ಬೆಳೆಯಲಿ ಅಂತ ನಾವು ಹನುಮಂತನನ್ನು ಆರಾಧನೆ ಮಾಡಬೇಕು. ಆಗ ನಮ್ಮೊಳಗಿನ ಶ್ರೀರಾಮನ ಚೈತನ್ಯ ಪ್ರಕಾಶ ಆಗುತ್ತೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಎಲ್ಲರಿಗೂ ಧನ್ಯವಾದಗಳು.